ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ SL and ಲೈಫ್ ಬ್ಲೂಮ್ಸ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಡಾರ್ಕ್ ಸರ್ಕಲ್ಸ್. ಡಾರ್ಕ್ ಸರ್ಕಲ್ಸ್ ಅಂತ ಅಂದರೆ ಏನು ಅಂತಂದರೆ ನಮ್ಮ ಕಣ್ಣಿನ ಸುತ್ತ ಆಗುವಂಥ ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗದೆ ಇರುವಂಥ ಲೈಕ್ ಡಾರ್ಕ್ ಕಲರ್ಸ್ ಲೈಕ್ ಬ್ಲ್ಯಾಕ್ ಆಗಿರ್ಬೋದು. ಸಮ್ಟೈಮ್ ನಮ್ಮ ಸ್ಕಿನ್ ಟೋನ್ಗೆ ನಾವು ವಾಟ್ ಡಿಫ್ರೆನ್ಶಿಯೇಟ್ ಡಿಫ್ರೆನ್ಸ್ ಮಾಡಿದ್ರೆ ನಮ್ಮ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗದೆ ಇರುವಂಥ ಒಂದು ಕಲರ್ಸ್ ನಮ್ಮ ಕಣ್ಣಿನ ಸುತ್ತ ಬರುವಂಥದ್ದು. ಸೊ ಏನಕ್ಕೆ ಇದು ಬರುತ್ತೆ ಅಂತಂದರೆ ಲ್ಯಾಕ್ ಆಫ್ ರೀಸನ್ಸ್ ಇದೆ ಇದಕ್ಕೆ ಬರುವಂಥದ್ದಕ್ಕೆ. ಒಂದು ಬಂದು ಸ್ಟ್ರೆಸ್, ಕರೆಕ್ಟಾಗಿ ನಿದ್ದೆ ಮಾಡದೇ ಇರೋದ್ರಿಂದ ಆಗಿರ್ಬೋದು. ಡಿಹೈಡ್ರೇಷನ್ ಅಂತ ಅಂದರೆ ನಾವು ಕರೆಕ್ಟಾಗಿ ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ದಿರೋ ಆಗಿರ್ಬೋದು. ಮತ್ತು ಇನ್ನೊಂದು ಬಂದು ಲ್ಯಾಕ್ ಆಫ್ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು. ವೈಟಮಿನ್ K ಆ್ಯಂಡ್ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ಕೂಡ ಇದು ಬರ್ತದೆ, ಲೈಕ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಇಸ್ ಅನಾಕ್ಸಿಟಿ ಆ್ಯಂಡ್ ಡಿಹೈಡ್ರೇಷನ್, ನಾನು ಇವಾಗ ಹೇಳಿದೆ. ಸೊ ನೆಕ್ಸ್ಟ್ ಒನ್ ಬಂದು ಏನಕ್ಕೆ ಅಂತ ಅಂದರೆ ನಮ್ಮ ಒಂದು ಲೈಕ್ ಹೆರಿಡಿಟರಿ, ನಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಈ ಒಂದು ಡಾರ್ಕ್ ಸರ್ಕಲ್ಸ್ ಅನ್ನೋದು ಹೆರಿಡಿಟರಿ ಪ್ರಕಾರ ಅಂದರೆ ಜನ್ರೇಷನ್ ಪ್ರಕಾರ ಬಂದಿದ್ದರೆ ನಮಗೂ ಕೂಡ ಅದು ಡಾರ್ಕ್ ಸರ್ಕಲ್ಸ್ ಅನ್ನೋದು ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಬಂದು ಫಸ್ಟ್ ರೀಸನ್ ಬಂದು ನಮಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಲೈಕ್ ಐರನ್ ಡಿಫಿಷಿಯನ್ಸಿ, ನಾವು ಐರನ್ ನಮ್ಮ ಬಾಡಿಗೆ ಕರೆಕ್ಟಾಗಿ ಸೇರ್ತಿರೋದ್ರಿಂದ ಆಗಿರ್ಬೋದು. ವೈಟಮಿನ್ K ಕರೆಕ್ಟಾಗಿ ಸಿಗದಿರೋದ್ರಿಂದ ಆಗಿರ್ಬೋದು. ವಿಟಮಿನ್ B12 ಅದು ಕೂಡ ಈ ಒಂದು ಡಾರ್ಕ್ ಸರ್ಕಲ್ಸ್ಗೆ ಕಾರಣ ಆಗುತ್ತೆ. ಲೈಕ್ ದಿಸ್ ಇಸ್ ಅ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ. ನೆಕ್ಸ್ಟ್ ಒನ್ ಇಸ್ ಅ ಸ್ಟ್ರೆಸ್ ಅಂತ ಅಂದರೆ ನಾವು ನಿದ್ದೆ ಕರೆಕ್ಟಾಗಿ 7 to 8 hours ನಾವು ಡೈಲಿ ನಿದ್ದೆ ಮಾಡಬೇಕು. ಆ್ಯಂಡ್ ಕರೆಕ್ಟಾಗಿ ನಿದ್ದೆ ಮಾಡದೇ ಇರೋದ್ರಿಂದ ಆಗಿರ್ಬೋದು. ತುಂಬಾ ವರ್ಕ್ ಪ್ರೆಷರ್ಸಿಂದ ಆಗಿರ್ಬೋದು. ಅನದರ್ ಒನ್ ಇಸ್ ನಾವು ತುಂಬಾ ಲ್ಯಾಪ್ಟಾಪ್ಸ್, ಮೊಬೈಲ್ಸ್ನ ಕಂಟಿನ್ಯೂಯಸ್ ಆಗಿ ನೋಡೋದ್ರಿಂದನೂ ಕೂಡ ನಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಅನ್ನೋದು ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಇದಕ್ಕೆಲ್ಲ ಪರಿಹಾರ ಬಂದು ನಾನು 2 ಆಪ್ಷನ್ಸ್ನ ಹೇಳ್ತೀನಿ. ದ 2 ಆಪ್ಷನ್ಸಲ್ಲಿ ಫಸ್ಟ್ ಆಪ್ಷನ್ ಇಸ್ ಅ ನ್ಯಾಚುರಲ್ ರೆಮಿಡಿ, ಸೆಕೆಂಡ್ ಆಪ್ಷನ್ ಇಸ್ ನೀವು ಡರ್ಮಟಾಲಜಿಸ್ಟ್ನ ಸಜೆಸ್ಟ್ ಮಾಡೋದು. ಸೊ ಫಸ್ಟ್ ಬಂದು ನ್ಯಾಚುರಲ್ ರೆಮಿಡೀಸ್ ಅಂತ ಅಂದರೆ ಕರೆಕ್ಟಾಗಿ ನೀರು ಕುಡಿಯೋದು. ಡೈಲಿ 2 to 3 liters ಆಫ್ ವಾಟರ್ನ ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇದರಿಂದ ನಾವು ಪರಿಹಾರ ತಗೊಬಹುದು. ಆ್ಯಂಡ್ ಅನದರ್ ಒನ್ ಇಸ್ ಐರನ್ ರಿಚ್ ಆಗಿರೋ ಅಂತಹ ಪದಾರ್ಥಗಳನ್ನ ತಗೊಳ್ಳೋದು. ಲೈಕ್ ಸ್ಪಿನಚ್, ಗ್ರೀನ್ ಲೀಫ್ ಅಂತ ಅಂದರೆ ಸ್ಪಿನಚ್ ಅಂತ ಅಂದರೆ ಪಾಲಕ್ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ಸ್ ಇರೋದ್ರಿಂದ ಈ ಒಂದು ಬ್ಲ್ಯಾಕ್ ಸರ್ಕಲ್ಸ್ ಆಗಿರೋದು, ಬ್ಲ್ಯಾಕ್ ಹೆಡ್ ಎಲ್ಲಿ ಏನೇ ಇದ್ರೂ ಕೂಡ ಇದು ತಡೆಗಟ್ಟುತ್ತೆ. ಸೊ ಇದನ್ನು ಕಂಟಿನ್ಯೂಯಸ್ ಆಗಿ ನಾವು ತಿನ್ನೋದ್ರಿಂದ ಸ್ಪಿನಚ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ತುಂಬಾ ಯಾವುದ್ಯಾವ್ದ್ರಲ್ಲಿ ಐರನ್ಸ್ ಕಂಟೆಂಟ್ಸ್ ಜಾಸ್ತಿ ಇದೆ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ. ಸೊ ಅಂಥ ಒಂದು ರಿಚ್ ಕಂಟೆಂಟ್ಸ್ ಆಗಿರುವಂಥ ವೆಜಿಟೇಬಲ್ಸ್, ಫ್ರೂಟ್ಸ್ನ ತಿನ್ನೋದ್ರಿಂದ ನಾವು ಐರನ್ ಡಿಫಿಷಿಯನ್ಸಿ ಅನ್ನೋದನ್ನು ತಡೆಗಟ್ಬೋದು. ಲೈಕ್ ಅದು ನಿಮಗೆ ತುಂಬಾ ಬೇಗನೆ ರಿಸಲ್ಟ್ಸ್ ಕೊಡೋದಿಲ್ಲ. ಸೊ ಕಂಟಿನ್ಯೂಯಸ್ ಆಗಿ ನಾವು ಅದನ್ನು ಒಂದು 2 to 3 months ಫಾಲೋ ಮಾಡ್ತಾ ಬಂದರೆ ಸೊ ನಾವು ಒಳ್ಳೆ ರಿಸಲ್ಟ್ನ ಪಡ್ಕೊಬೋದು. ಆ್ಯಂಡ್ ಓಮ್ ರೆಮಿಡಿ ಅಂತ ಬಂದಾಗ ಪೊಟ್ಯಾಟೋದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕಣ್ಣಿನ ಸುತ್ತ ಆಗಿರ್ಬೋದು ಅಥವಾ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಸರ್ಕಲ್ಸ್, ಏನೇ ಬ್ಲ್ಯಾಕ್ ಸರ್ಕಲ್ಸ್ ಆಗಿರ್ಬೋದು, ಸುಮಾರು ಸ್ಕಿನ್ ಪ್ರಾಬ್ಲಮ್ಸ್ಗೆ ಪೊಟ್ಯಾಟೊ ಜ್ಯೂಸ್ ಅನ್ನೋದು ತುಂಬಾ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮ್ಮ ಸ್ಕಿನ್ನಿಗೆ ಅದೊಂದು ಹೆಲ್ಪ್ ಮಾಡುತ್ತೆ. ಸೊ ಪೊಟ್ಯಾಟೊ ಜ್ಯೂಸ್ನ ಯಾವ ರೀತಿ ತೆಗಿಬೇಕು ಅಂತಂದರೆ ಪೊಟ್ಯಾಟೋನ ನಾವು ಗ್ರೇಟ್ ಮಾಡಿ ತುರಿದು ಅದರಲ್ಲಿರೋವಂಥ ರಸನ ತೆಗಿಬೇಕು. ರಸ ತೆಗೆದಾಗ ನಮಗೆ ಪೊಟ್ಯಾಟೋಲಿರೋವಂಥ ಸ್ಕ್ರ್ಯಾಚ್ ಆಗಿರ್ಬೋದು. ಅದು ನೀವು ಪೊಟ್ಯಾಟೊ ಜ್ಯೂಸ್ ತೆಗೆದಾಗ ಲೈಕ್ ಕಾರ್ನ್ಫ್ಲೋರಲ್ಲಿ ಯಾವ ರೀತಿ ನಾವು ಸ್ಕ್ರ್ಯಾಚ್ನ ನೋಡ್ತೀವೋ ಪೊಟ್ಯಾಟೋದಲ್ಲೂ ಕೂಡ ಅದೊಂದು ಸ್ಕ್ರ್ಯಾಚ್ ನೀವು ಜ್ಯೂಸ್ ತೆಗೆದಾಗ ಬರುತ್ತೆ. ಆ ಜ್ಯೂಸ್ನ ಏನು ಮಾಡಬೇಕು ಅಂತಂದರೆ 15 to 10 minutes ನಮ್ಮ ಡಾರ್ಕ್ ಸರ್ಕಲ್ಸ್ ಅಂಡರ್ ಐ ಅದನ್ನು ನಾವು ಹಚ್ಕೊಂಡು 15 to 10 minutes ಆದಮೇಲೆ ವಾಶ್ ಮಾಡೋದ್ರಿಂದ ನಾವು ಡಾರ್ಕ್ ಸರ್ಕಲ್ಸ್ನ ಆದಷ್ಟು ಬೇಗನೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಒನ್ ಹೋಮ್ ರೆಮಿಡಿ ಈಸ್ ಕಾಲ್ಡ್ ಆಸ್ ಕುಕುಂಬರ್ ಸ್ಲೈಸ್ನ ಕೋಲ್ಡ್ ಆಗಿರಬೇಕು ಕುಕುಂಬರ್, ಅದು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಒಂದು ಕುಕುಂಬರ್ನ ತೊಗೋಬೇಕು. ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಿ 10 minutes ನಿಮ್ಮ ಐಸ್ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡೋದ್ರಿಂದ ಸೊ ನಾವು ಡಾರ್ಕ್ ಸರ್ಕಲ್ಸ್ನ ಬೇಗನೆ ಪ್ರಿವೆಂಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಕುಕುಂಬರ್ ಕೂಡ. ನೆಕ್ಸ್ಟ್ ಥರ್ಡ್ ರೆಮಿಡಿ ಈಸ್ ಕಾಲ್ಡ್ ಆಲೋವೆರಾ ಜೆಲ್ ಪ್ಲಸ್ ವೈಟಮಿನ್ E ಕ್ಯಾಪ್ಸ್ಯೂಲ್.
ಅಲೋವೆರಾ ಜೆಲ್ ಮತ್ತು ವೈಟಮಿನ್ ಇ ಕ್ಯಾಪ್ಸೂಲ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಿ, ಆ ಮಿಕ್ಸ್ ಮಾಡಿರೋಂಥ ಒಂದು ಜೆಲ್ನ ನಾವು ಓವರ್ ನೈಟ್ ಫಸ್ಟು ಲೈಟಾಗಿ ಜೆಂಟಲ್ ಆಗಿ ಎಲ್ಲಿ ನಮಗೆ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲಿ ಜೆಂಟಲ್ ಆಗಿ ಮಸಾಜ್ ಮಾಡಿ, ಸೊ ಅದನ್ನು ನಾವು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ದು ವಾಶ್ ಮಾಡೋದ್ರಿಂದನೂ ಕೂಡ ಇದರಲ್ಲಿ ನಾವು ಡಾರ್ಕ್ ಸರ್ಕಲ್ಸ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಈ ಒಂದು 3 ನ್ಯಾಚುರಲ್ ರೆಮಿಡೀಸ್ ತುಂಬಾ ಯೂಸ್ಫುಲ್ ಹಾಗೆ ಆಗುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗಿಲ್ಲ ಅಂತಂದರೆ ದಯವಿಟ್ಟು ಡರ್ಮಟಾಲಜಿಸ್ಟ್ನ ಸಜೆಸ್ಟ್ ಮಾಡಿ. ಯಾಕೆ ಅಂತ ಅಂದರೆ ಡರ್ಮಟಾಲಜಿಸ್ಟ್ ನಿನಗೆ ಸಜೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದರೆ, ಸೊ ಇದು ಬಂದು ಹೆರಿಡಿಟಿ ಪ್ರಾಬ್ಲಮ್ ಕೂಡ ಆಗಿರಬಹುದು. ಹೆರಿಡಿಟಿ ಪ್ರಾಬ್ಲಮ್ ಅಂತ ಅಂದರೆ ನಮ್ಮ ಜನ್ರೇಷನಲ್ಲಿ ಯಾರಿಗಾದ್ರು ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ನಮಗೂ ಕೂಡ ಬಂದಿರೋಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾರ್ಮಲಿ ಜಾಸ್ತಿ ಹೆರಿಡಿಟರಿಗೆ ಯಾರೂ ಜಾಸ್ತಿ ಇದಾಗಲ್ಲ, ಲೈಕ್ ಡಿಫಿಷಿಯನ್ಸಿ ಮತ್ತು ನಮ್ಮ ಸ್ಟ್ರೆಸ್ಸಿಂದ ಮತ್ತು ಬಾಡಿ ಡಿಹೈಡ್ರೇಷನ್ ಆಗೋದ್ರಿಂದ ಈ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.